ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ವಾರ್ಡ್ ನಂಬರ್ ಕೌನ್ಸಿಲರ್ ಆದ ನಳಿನಾ ಭೈರಪ್ಪ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicians.com ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಮತ್ತು ಹೇಗೆ ಪ್ರವೇಶ ಮಾಡಿದ್ದೀರಾ? ನಾವಿಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೋ. ಅವಾಗ ನಮಗೆ ಪೊಲಿಟಿಷಿಯನ್ ಮಂದಿ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಕರೆದ್ರು. ನಾವು ಬೇಡ ಅಂತ ಇದು ಮಾಡಿದಾಗ ಏನು ಮಾಡಿ ಬಿಡಿದ್ರೆ ನಮ್ಮನ್ನ ಕರೆದ್ರು. ನಾವು ಕಾಂಗ್ರೆಸ್ಸಿಂದ ಫಸ್ಟ್ ಸ್ಟಾರ್ಟಿಂಗು ಕಾಂಗ್ರೆಸ್ಸಿಂದ ನಾವು ನಿಂತು ಗೆದ್ದು ಇದು ಮಾಡಿದ್ರು. ಆಮೇಲೆ ಜೆ ಡಿ ಎಸ್ ಸೇರ್ಪಡೆ, ನಾವು ಕಾರಣಾಂತರದಿಂದ ಜೆ ಡಿ ಎಸ್ ಸೇರ್ಪಡೆ ಆಗಿ ಅವಾಗ ಅಲ್ಲಿ ಅಧ್ಯಕ್ಷ ಆಗಿ ತಿರ್ಗಾ ಮತ್ತೆ ಜನ ನಮಗೆ ಕೆಲಸ ಮಾಡಿದ್ದಕ್ಕೆ ನಮ್ಮನ್ನು ತಿರ್ಗಾ ನಮ್ಗೆ ಗೆಲ್ಲಿಸಿದ್ರು. ವಾರ್ಡಲ್ಲಿ ಕೆಲಸ ಮಾಡಿ ಅನುಕೂಲ ಮಾಡಿ ಎಲ್ಲ ರಸ್ತೆ, ಚರಂಡಿ, ಬೋರ್ವೆಲ್ಲು, ಕೊಳವೆ ಬಾವಿ ಎಲ್ಲ ಗುರುಕಡೆ ಉದ್ಯಾನವನ ಎಲ್ಲ ಅಭಿವೃದ್ಧಿ ಮಾಡ್ತಾ ಬಂದು ಅದು ಜನ ತಿರ್ಗಾ ನೀವು ನಿಂತ್ಕೊಂಡು ಇದು ಮಾಡೋರು. ಅವಾಗ ನಿಂತ್ಕೊಂಡು ನಾವು ಇಂಡಿಪೆಂಡೆಂಟ್ ನಿಂತ್ಕೊಂಡು ಅವರು ಜನ ನಮಗೆ ಗೆಲ್ಲಿಸ್ತು. ಇನ್ನು ರಸ್ತೆ ಮಾಡಬೇಕು, ಕಾಂಕ್ರೀಟ್ ರಸ್ತೆ ಮಾಡಬೇಕು ಮಾಡಿದ್ವಿ, ಡೆಸ್ಕ್ ಸ್ಲಾಬ್ಗಳು ಮಾಡಬೇಕು, ಮತ್ತು ಇನ್ನು UGD ಮಾಡಬೇಕು ಅಂತ ಮಾಡಿದ್ವಿ. ಆಮೇಲೆ ಲೈಟಿನ ವ್ಯವಸ್ಥೆಗಳು ಮಾಡಬೇಕು ಅಂತ ಮಾಡಿದ್ವಿ. ವಾರ್ಡ್ಗಳು ಯಾವುದೇ ಕಾರಣ ಯಾವ ಸಮಸ್ಯೆ ಇದ್ದಂಗೆ ಮಾಡಬೇಕು ಅಂತ ಮಾಡಬೇಕು. ನೀರಿನ ಸಮಸ್ಯೆ ಬಂದಿದೆ. ಈಗ ಬರಗಾಲ ಬಂದಿರೋದ್ರಿಂದ ನೀರು ಬೋರ್ಗಳ ನೀರು ಬರ್ತಾರೆ, ಹೊರಡಿ ಕೊರಡು ನೀರು ಬೋರ್ಗಳು ನೀರು ಬರ್ತಾರೆ. ಆದ್ದರಿಂದ ಇನ್ನು ನೀರಿನ ವ್ಯವಸ್ಥೆ ಒಂದು ಹೇಮಾವತಿ ಕೆರೆ ನೀರು ತುಂಬಿದ್ರೆ ಅಂತರ್ಜಲ ಕುಸಿತದಿಂದ ಬೋರ್ಗಳ ನೀರು ಬರ್ತಲ್ಲ. ಅದರಿಂದ ದುಡ್ಡು ನೀರು ಹರಿಸಿದ್ರೆ ನಮಗೆ ನೀರು ಜನಗಳಿಗೆ ನೀರು ಕೊಡೋದ್ರಲ್ಲಿ ಯಶಸ್ವಿ ಆಗ್ಬೋದು. ಸರ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ಹಿಂದೆ ಯಾವುದಾದ್ರೂ ಸಂಘಟನೆಗಳಲ್ಲಿ ಅಥವಾ ಸಂಘಗಳಲ್ಲಿ ಕಾರ್ಯನಿರ್ವಹಿಸಿದ್ರು ಸರ್? ನಿರ್ವಹಿಸ್ತಾ ಇದೆ ಸರ್. ಯಾವ ಥರ ಸರ್? ಸ್ವಲ್ಪ ಈ ವಾರ್ಡ್ಗಳಲ್ಲಿ ಅವರು ಸ್ವಲ್ಪ ಕಷ್ಟ ಸುಖಗಳಲ್ಲಿ ಭಾಗವಹಿಸ್ತೀವಿ. ಅದರಿಂದ ನಮ್ಮ ಜನ ಕೂರಿಸ್ತರು. ಕಷ್ಟ ಅಂದರೆ ಸ್ಪಂದಿಸಿದ್ರು. ಸ್ಪಂದಿಸ್ತಾ ಇದ್ದು. ಅದರಿಂದ ನಮ್ಮನ್ನ ಜನ ನಮಗೆ ಕೈ ಹಿಡಿದ್ರು. ತಾವು ರಾಜಕೀಯ ಕ್ಷೇತ್ರಕ್ಕೆ ಬಂದ ಮೇಲೆ ಇಲ್ಲಿವರೆಗೂ ನಿಮ್ಮ ಕ್ಷೇತ್ರಕ್ಕೆ ಯಾವ್ಯಾವ ಕೆಲಸಗಳು ಮಾಡಿದರೆ ಅಂತ ಅಭಿವೃದ್ಧಿ ಮಾಡಿದ್ದೀರಾ ಸರ್? ರಸ್ತೆ ಮಾಡಿದ್ವಿ, ಚರಂಡಿ ಮಾಡಿದ್ದೀವಿ, ಬೋರ್ ಕೊಡಿಸಿದ್ದೀವಿ, ವಿದ್ಯುತ್ ಲೈಟ್ಗಳು ಇರಲಿಲ್ಲ, ಲೈಟ್ಗಳೆಲ್ಲ ಪ್ರತಿಯೊಂದು ಕಂಬಕ್ಕೂ ಲೈಟ್ಗಳೆಲ್ಲ ಹಾಕ್ಸಿದ್ದೀವಿ. ನೀರಿನ ವ್ಯವಸ್ಥೆ ಸಂಪೂರ್ಣ ಇಲ್ಲಿ ಕುಸಿದು ಹೋಗಿತ್ತು. ಅದರಿಂದ ಕೊಳವೆ ಇದ್ರ ಮೂಲಕ ಪೈಪ್ಗಳಲ್ಲಿ ನೀರು ಹರಿಸಿ ಅವ್ರ ಮನೆ ಮೇಲೆ ನೀರು ಕೊಟ್ಟಿದ್ವಿ. ಆದರೆ ಈಗ ಮಳೆ ಇಲ್ಲದ ಕಾರಣ ಕೊಳವೆ ನೀರು ನಿಂತು ಹೋಗ್ತಾ ಇದೆ. ಅದರಿಂದ ನಮಗೆ ನೀರು ಕೊಡೋದ್ರಲ್ಲಿ ಈಗ ಹೇಮಾವತಿ ಬಂದರೆ ಮಡಿಕೇರಿಗೆ ಕುಡಿ ನೀರು ಆಗುತ್ತಾ ಇಲ್ಲ. ಸರ್, ನೀವು ಕ್ಷೇತ್ರಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಅಂತ ಹೇಳ್ತಿದ್ದಾರಲ್ಲ, ಜನ ತಮ್ಮ ಮನಸ್ಸಲ್ಲಿ ಇಟ್ಕೊಂತ ಕೆಲಸ ಆಗೋದು ಪ್ರಮುಖವಾದ ಕೆಲಸ ಒಂದು ಕೆಲಸ ರಸ್ತೆ ಮಾಡಿದ್ವಿ ಸರ್. ಮತ್ತೆ ಡ್ರೈನೇಜ್ಗಳು, ಸಿಮೆಂಟ್ ಡ್ರೈನೇಜ್ಗಳು. ಮುಂಚೆ ಅವರು ರಸ್ತೆ ಅನ್ನೋದೇ ಇರಲಿ ನೋಡಿ. ಸರ್, ಮತ್ತೆ ನಿವೇಶನಗಳು ಆ ಥರದ್ದೇನು ಮಾಡಿದ್ರು? ನಿವೇಶನ ಯಾವುದು ಕೊಟ್ಟಿಲ್ಲ. ಇಲ್ಲ ಸರ್, ಹಳೆ ಮನೆ ರಿಪೇರಿ, ಮತ್ತೆ ಏನು ಗೌರ್ಮೆಂಟ್ ಇಂದ ಸೌಕರ್ಯ ಬಂದಿತ್ತು. SC/ST ಗೆ ಪ್ರತಿಯೊಂದನ್ನು ಕೊಟ್ಟು, ಟೈಲರಿಂಗ್ ಮಿಷಿನ್ ಆಗ್ಬೋದು, ಒಂದು ಕಂಪ್ಯೂಟರ್ ಆಗ್ಬೋದು, ಪ್ರತಿಯೊಂದನ್ನು ಕೊಡಿಸಿದ್ವಿ ನಾವು. ಮತ್ತೆ ಬಾತ್ರೂಮ್ದು, ಇದು ಸೋಲಾರ್ ಲೈಟ್ಗಳು SC/ST ಜನಕ್ಕೆ ತುಂಬಾ ಬರುತ್ತೆ ಸರ್. ಎಲ್ಲ ಅನುಕೂಲನೂ ನಾವು ವಾರ್ಡ್ ನಂಬರ್ 20ರಲ್ಲಿ ಬೋವಿ ಕಾಲೋನಿ ಅಂತ ಒಂದು ಸ್ಲಮ್ ಏರಿಯಾ ಐತೆ, ಅದು ಪ್ರತಿಯೊಂದು ಅನುಕೂಲ ನಾವು ಮಾಡ್ತೀವಿ. ಮತ್ತೆ ನೀವು ರಾಜ್ಯಕ್ಕೆ ಬರೋದಕ್ಕೆ ಪ್ರೋತ್ಸಾಹ ಕೊಟ್ಟ ವ್ಯಕ್ತಿ ಯಾರು ಸರ್? ನನಗೆ ನಮ್ಮ ಯಜಮಾನ್ರಿ ಸರ್. ನಿಮಗೆ ಸರ್ ನಮ್ಮ ಜನರು ಹೇಳಿದ್ರಾ ಸರ್? ತಾವು ಈ ನಿಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಈಗ ಕೌನ್ಸಿಲರ್ ಆಗಿದ್ದಾರಲ್ಲ, ಮುಂದೆ ಯಾವ ಸ್ಥಾನದಲ್ಲಿ ಇರಬೇಕಂತ ಬಯಸ್ತಾರೆ ಸರ್? ಕೌನ್ಸಿಲರ್ ಆಗಿ ಮತ್ತೆ ಅಧ್ಯಕ್ಷ ಆಗಿದ್ದೀವಿ, ಕೌನ್ಸಿಲರ್ ಆಗಿದ್ದೀವಿ. ಮತ್ತೆ ಅಧ್ಯಕ್ಷ ಸಿಕ್ಕಿದ್ರೆ ಖುಷಿ, ಇಲ್ಲಾಂದ್ರೆ ಹಿಂಗೆ ಮುಂದುವರಿಯೋಕೆ ಏನು ತೊಂದರೆ ಇಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಮುಂದೆ ಇನ್ನು ಯಾವ ಕೆಲಸಗಳು ಮಾಡಬೇಕು, ಅಭಿವೃದ್ಧಿಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ನಾವು ಮೇನ್ ಒಂದು ವಾಟರ್ ಟ್ಯಾಂಕ್ ಮಾಡಬೇಕು ಅನ್ಕೊಂಡಿದೀವಿ. ಇಲ್ಲಿ ಕಾಲೇಜ್ ಹತ್ರ ಒಂದು ವಾಟರ್ ಟ್ಯಾಂಕ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದು ಆಗ್ಬೋದು 90% ಆಗ ಇದ್ರಲ್ಲಿ ಐತೆ. ಅದಾದ್ರೆ ಅದೇ ಹೆಚ್ಚಿನ ಕೆಲಸ, ಎಲ್ಲರಿಗೂ ಜನಕ್ಕೆ ನೀರು ಕೊಡ್ಬೋದಲ್ಲ ವಾಟರ್ ಟ್ಯಾಂಕ್ಗೆ. UGD ಮಾಮೂಲಿ ಆಗೈತೆ, ಅಪ್ರೂವಲ್ ಆಗೈತೆ. ಅದು ನಮ್ಮ ವಾರ್ಡ್ಗೆ ಅಂತಲ್ಲ, 23 ವಾರ್ಡ್ಗೂ ಆಗುತ್ತದು. ಮತ್ತೆ ಅದೇ ಪಾರ್ಕ್ ಅಭಿವೃದ್ಧಿ, ಚರಂಡಿ ಮೇನ್ ಲೈಟಿಂಗ್ಸ್, ಇಷ್ಟೇ. ಜನಕ್ಕೆ ಅಂತ ಕುಡಿಯೋ ನೀರು, ಸಬ್ಸಿಡೆಂಟ್ ಆಗಿದೆ ಸರ್ ಕೇಳೋದು. ಲೈಟಿಂಗ್ಸು ಜನ ಕೇಳೋದು ಇಷ್ಟೇ ಸರ್. ಮೂಲಭೂತ ಸೌಕರ್ಯ ಅಂದರೆ ಇಷ್ಟೇ ಕೇಳೋದು. ಅದು ಬಿಟ್ಟರೆ ಏನು ಜನ ಇನ್ನೇನು ಕೇಳಲ್ಲ. ಮೇಯ್ನು ಕುಡಿಯೋ ನೀರು ಸರ್. ಕುಡಿಯೋ ನೀರು ಪ್ರಾಮುಖ್ಯತೆ ಫಸ್ಟ್ ಮೇಯ್ನು. ರಸ್ತೆ, ಚರಂಡಿ, ಸ್ವಚ್ಛತೆ ಕಾಪಾಡಿದ್ರೆ ಅವ್ರು ಜನ ಏನು ಕೇಳಲ್ಲ. ಮುಂದೆ ಈಗ ನಮ್ಮ ಲೋಕಸಭಾ ಚುನಾವಣೆ ಬರ್ತಿದ್ದಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಲೋಕಸಭಾ ನಾವು JDS ಇಂದ ಗೆದ್ದಿದ್ದೀವಿ. ಪ್ರಭಾಕರ್ ರೆಡ್ಡಿ ಸ್ಪಂದಿಸಿದ್ದಾರೆ. ಜನ ಅವ್ರಿಗೆಲ್ಲ ಓಟ್ ಹಾಕಿ ನಮ್ಮ ದೇವೇಗೌಡರು ಪ್ರಧಾನಿ ಮಾಡಬೇಕು ಅನ್ನೋದೇ ನಮ್ಮ ಮುಂದಿನ ಆಸೆ. ಸರ್, ನಮ್ಮ ಯೋಜನೆ ನಮ್ಮ ಅವರ
ನೇತೃತ್ವದಲ್ಲಿ ನಾವು JDS ಬರ್ಬೇಕಂತ ಹಾಂ ನಿಮ್ಮ ಆಸೆ. JDS ಬರ್ಬೇಕು ಅಂತ. ಸರ್, ನಮ್ಮ ಯುವ ಜನತೆಗೆ ತಮ್ಮಿಂದ ಒಂದು ಸಂದೇಶ, ಒಳ್ಳೆ ಸಂದೇಶ ಯುವ ಪೀಳಿಗೆಗೆ. ಯುವ ಪೀಳಿಗೆ ಸಂದೇಶ ಏನು ಸರ್, ಒಳ್ಳೆ ವ್ಯಕ್ತಿನ ಆರ್ಸಿ ಗೆಲ್ಸ್ಬೇಕು. ಹಾ. ಯಾರೇ ಆಗಲಿ ಇವಾಗೆಲ್ಲ ಬೆಳಿಗ್ಗೆ ಕೆಲ್ಸ ಯಾರು ಕೆಲಸ ಮಾಡ್ಬೇಕು. ಮಾಡ್ತಾರೋ, ಯಾರು ಆಕ್ಟಿವ್ ಆಗಿರ್ತಾರೋ, ಸುಮ್ಮನೆ ಮನೇಲಿ ಕೂತಿರೋನ್ ಕೆಲಸ ಏನು ಪ್ರಯೋಜನ ಇಲ್ಲ. ಮುಂದೆ ಯುವ ಪೀಳಿಗೆ ಯೋಚನೆ ಮಾಡಿ ಒಳ್ಳೆಯವ್ರಿಗೆ ಯಾವ ಪಕ್ಷನೇ ಆಗಿರಲಿ, ನಾವು ದಳ ಅಂತ ಹೇಳ್ಕೊತೀವಿ, ಇಲ್ಲ ಅಂತ ಹೇಳಲ್ಲ. ಯಾರ್ದು ಪಕ್ಷ ಮುಂದೆ ಬಂದರೆ ನಮಗೆ ರೈತರ ಪರವಾಗಿ ಆಗಲಿ ಕೆಲಸ ಮಾಡ್ತದೋ ಅಂಥವ್ರನ್ನ ಗೆಲ್ಲಿಸಿ ಇದು ಮಾಡಬೇಕು ನಾನು ಯುವ ಪೀಳಿಗೆ ಹೇಳ್ತೀನಿ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ವಾರ್ಡ್ ನಂಬರ್ 20 ಕೌನ್ಸಿಲರಾದ ನಳಿನ ಭೈರಪ್ಪ ಅವರು ಉಪಸ್ಥಿತಿಯಲ್ಲಿದ್ದು, ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ ಅಭಿನಂದನೆಗಳು.